ಇದುವರೆಗೂ ಯಾರೂ ಮಾಡಿಲ್ಲ ಇಷ್ಟು ರುಚಿಯಾಗಿರುವಂಥ ಹೊಸ ವಿಧಾನದ ಚಪಾತಿಯನ್ನು. ಮಿಕ್ಸಿ ಜಾರ್ನಲ್ಲಿ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, 1 ಕಪ್ಪಿನಷ್ಟು ಸಿಪ್ಪೆ ತೆಗೆದಂಥ ಆಲೂಗಡ್ಡೆ, ಬೆಳ್ಳುಳ್ಳಿ, 1 ಸ್ಪೂನಷ್ಟು ಧನಿಯಾ ಪೌಡ್ರ್, ಅರ್ಧ ಸ್ಪೂನಷ್ಟು ಜೀರಿಗೆ, ರುಚಿಗನುಸಾರ ಉಪ್ಪು, ನೀರನ್ನು ಹಾಕ್ಕೊಂಡು ರುಬ್ಬಿ, ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ, 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂದು ಪರಾತಕ್ಕೆ ಹಾಕ್ಕೊಂಡೆ. ಮಿಕ್ಸಿ ಜಾರಿಗೆ ಸ್ವಲ್ಪ ಹತ್ತಿರುತ್ತೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮೆತ್ತಗೆ ಕಲಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 5 ನಿಮಿಷ ನಾದ್ಕೊಂಡೆ. ನಮ್ಗೆ ಎಷ್ಟು ದೊಡ್ಡ ಚಪಾತಿ ಬೇಕೋ ಅಷ್ಟು ದೊಡ್ಡದನ್ನ ಉಳ್ಳೆ ಮಾಡಿಕೊಂಡು 1 ಉಳ್ಳೆ ತೊಗೊಂಡು ಮಿಕ್ಕಿದ್ದುಳ್ಳೆ ಮುಚ್ಚಿಟ್ಟೆ. ಒಣ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ಅದ್ದಿಬಿಟ್ಟು ಸ್ವಲ್ಪ ತಿಕ್ಕೊಂಡು ಒಂದು ಅಂಗೈಯಷ್ಟು ಅಗಲ ತಿಕ್ಕೊಂಡು ತುಪ್ಪ ಹಚ್ಚಿ ಮೇಲೆ ಕೆಳಗೆ 2 ಕಡೆಗೆ ನಾವು ಹುರ್ಗಡ್ಲೆ ಪೌಡ್ರನ್ನು ಹಾಕಿ 4 ಫೋಲ್ಡಿಂಗ್ ಮಾಡಿ ಮೇಲೆ ಕೆಳಗೆ ಹಿಟ್ಟನ್ನು ಹಾಕಿ ಚಪಾತಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಿಕ್ಕೊಂಡು ಬಿಸಿಯಾಗಿರುವ ಹಂಚಿನಲ್ಲಿ 2 ಕಡೆಗೆ ನಾವು ತುಪ್ಪ ಹಾಕಿ ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡ್ರೆ ನಮ್ಮ ಚಪಾತಿ ರೆಡಿ. ಟ್ರೈ ಮಾಡಿ.